ಯಶಸ್ ಏನೇ ನೀವೇನ್ ಒಂದಾದ್ರೂ ಈಗ ಡಿಫಾಮೇಶನ್ ಕೇಸ್ ಹಾಕ್ಬಿಡ್ತಾರೆ ಅದ್ರ ಪರವಾಗಿ ಕೋರ್ಟ್ ಹೋಗಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ ಡಿಫಾಮೇಶನ್ ಕೇಸ್ ಹಾಕ್ಬಿಡ್ತಾರೆ. ಸರಿ. ಅದ್ರ ಸಂಬಂಧಪಟ್ಟ ಲಾಸ್ ಆಲ್ರೆಡಿ ಎನ್ಫೋರ್ಸ್ ಆಗೋಗಿದೆ. ಸೊ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹಿಂಗೇ ಮಾತಾಡ್ಬೇಕು ಅಂತ ಸ್ಕ್ರಿಪ್ಟ್ ಮಾಡ್ಕೊಂಡು ನಮ್ಮ ಮನ್ಸಲ್ಲಿರೋದನ್ನ ಆಚೆ ಹೇಳ್ದಲೆ ತುಂಬಾ ಹಿಡಿತವಾಗಿ ಮಾತಾಡ್ಬೇಕಾಗತ್ತೆ. ಅಂದ್ರೆ ನಾವ್ ಏನ್ ಸೊಸೈಟಿಗೆ ಏನ್ ಮೆಸೇಜ್ ಕೊಡಕ್ಕಾಗತ್ತೆ, ಅವ್ರು ಹೆಂಗಿದ್ದಾರೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಹೇಳೋದು ತಪ್ಪಾಗ್ಬಿಟ್ಟಿದೆ. ನಿಜ ಈಗ ಆಲ್ರೆಡಿ ನೋಡಿದೀವಿ ರಾಜಕಾರಣಿ ಮೇಲೆ ಎಲ್ಲರ ಮೇಲೂ ಒಂದ್ 10 ಡಿಫಾಮೇಶನ್ ಕೇಸ್ ಇರುತ್ತೆ. ನಿಜ. ಎಲ್ಲಾ ನ್ಯೂಸ್ ಚಾನಲ್ ಮೇಲೆ ಒಂದ್ 40-50 ಡಿಫಾಮೇಶನ್ ಕೇಸ್ ಇರುತ್ತೆ. ಎಲ್ಲಾರ ಮೇಲೂ ಡಿಫಾಮೇಶನ್ ಕೇಸ್ ಇದೆ. ಸೊ ಈ ವಿಚಾರವಾಗಿ ಇನ್ನು ಕ್ರಮ ಕೈಗೊಳ್ಬೇಕು. ಯಾಕೆಂದ್ರೆ ಮಾತಾಡೋದೇ ತಪ್ಪು ಅನ್ನಂಗಾಗುತ್ತೆ. ಹೌದು. ಸೊ ರೈಟ್ ಟು ಪ್ರೆಸ್ ಅಂದ್ರೆ ನಮ್ಗೆ ಆ ಪ್ರೆಸ್ ಒಂದ್ ರೈಟ್ ಇದೆ, ನಾವು ಎಲ್ಲ ಹೇಳ್ಬೋದು. ಅದನ್ನ ಪ್ರೆಸ್ ಅವರು ನಮ್ಗಿರದೇ ಹಗರಣಗಳನ್ನ ಆಚೆ ತಂದು ಜನಕ್ಕೆ ತಿಳ್ಸಕ್ಕೋಸ್ಕರ ಆ ಭಾಷಣ ಕೊಡ್ಲೇಬೇಕು. ಈಗ ಸರ್ಕಾರ ಇದಿದೆ ಅಂತ ಅವ್ರ ಪರವಾಗಿ ನಾವು ಮಾತಾಡಕ್ಕಾಗಲ್ಲ, ಈಗ ಆಪೋಸಿಷನ್ ಇದಾರೆ ಅಂತ ಅವ್ರ ಪರವಾಗೂ ಮಾತಾಡಕ್ಕಾಗಲ್ಲ. ನಮ್ಮ ಇದೇನಿದೆ ಸಂವಿಧಾನಕ ರೈಟ್ ಟು ಪ್ರೆಸ್, ಅದ್ರ ಪರವಾಗಿ ನಾವು ಮಾತಾಡ್ತೀವಿ ಅಷ್ಟೇ. ಅದನ್ನು ತಪ್ಪು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿ, ಹೌದು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಇದು. ಸ್ಟೇಟ್ ನಿಜವಾಗ್ಲೂ ವೈಲೇಷನ್ ಮಾಡುತ್ತೆ. ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಹಂಗೆ ಪರಿಗಣಿಸಬೇಕು. ಹೌದು. ಬಟ್ ಇದೊಂದ್ ಸ್ವಲ್ಪ ಎಲ್ಲ ಬೇಜಾರಾಗುತ್ತೆ. ಯಾಕಂದ್ರೆ ಬೇಜಾರಾಗತ್ತ ಸಂಗತಿ, ಜಡ್ಜಸ್ ನ ಪಾಪ ಇನ್ನೇನ್ 62 ವರ್ಷ ಹೈಕೋರ್ಟ್ಗೆ, 65 ವರ್ಷ ಸುಪ್ರೀಂ ಕೋರ್ಟ್ಗೆ. ಸೊ ಆತರ ಇದ್ದಂಕ್ಲೆ ಅವ್ರಿಗೆ ರಿಟೈರ್ಮೆಂಟ್ ವಯಸ್ಸಲ್ಲಿ ಬೇಗ. ಹೌದು. ಯಶಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗ್ಬಾರ್ದು. ಹೌದು. ಯಾಕಂದ್ರೆ ಅದ್ರಲ್ಲಿ ಇವನ್ ಜಡ್ಜಸ್ ಅಲ್ಲಿ ಎಲ್ಲಾ ರಿಲಿಜಿಯನ್ಸ್ ಕೂಡ ಇದ್ರು. ಅದೇನೆ ತಪ್ಪೇ ಇಲ್ಲ ಅಂತ ಹೇಳಿದ್ರಲ್ವಾ ಈಗ ಡಿಫಾಮೇಶನ್ ಸ್ಟೇಟ್ಮೆಂಟ್. ಸೊ ಅದ್ ಬರೋದೇ ಇಲ್ಲ. ಈಗ ನೋಡಿ, ಜುಡಿಷಿಯರಿ ಒಂದು ಕ್ಲೋಸ್ ಬುಕ್, ಜನಕ್ಕೆ ಏನ್ ನಡೆಯುತ್ತೆ ಏನ್ ಆಗ್ತಾ ಇದೆ ಅಂತ ಗೊತ್ತೇ ಆಗಲ್ಲ. ಅದು ಓಪನ್ ಬುಕ್ ಆಗಿರ್ಬೇಕು. ಈಗಾಗಲೇ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಾ ಇತ್ತು, ರಿಲೀಸ್ ಮಾಡಿ ನಾವ್ ಅದಕ್ಕೆ ಏನ್ ಸೂಚನೆ ಕೊಡ್ಬೇಕು ಅದನ್ನ ನಾವು ಕೊಡ್ತೀವಿ. ಅಂದ್ರೆ ಸ್ವಯಂ ಅರ್ಜಿ ಸುಮೋಟೋ ಕೇಸ್ ತಗೊಂಡಿರೋದು. ಇಲ್ಲ, ಇದೊಂಥರ ಒಳ್ಳೆ ಬೆಳವಣಿಗೆ, ಖುಷಿ ಪಡುವಂತದ್ದೇ. ಕೌಟುಂಬಿಕ ನ್ಯಾಯಾಲಯಗಳು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಅವ್ರಿಗೆ ಬರುತ್ತಲ್ಲ ಕೇಸಸ್, ಅಂದ್ರೆ ಈಗ ಹೆಂಡತಿ ಅಪ್ಪ ಅಮ್ಮನ ಬಿಟ್ಟು ನನ್ ಜೊತೆ ಇನ್ನೊಂದ್ ಮನೇಲಿ ಇರೋ, ಆಗಲ್ಲ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ, ಅದ್ರ ಸಂಬಂಧಪಟ್ಟಂಗೂ ಇದ್ರಲ್ಲಿ ಯೋಜನೆಯಲ್ಲಿ ಬರುತ್ತಂತೆ. ಹೆಂಗಿರಬೇಕು ಅದು ಒಳ್ಳೆ ಮುಂಜಾಗ್ರತೆ ತಗೋಬೇಕು. ಇವ್ರೇನು ಅಂದ್ರೆ ಸಿಗಾಕೊಂಡ್ರ ಹಿಡಿದು NDPS ಆಕ್ಟ್ ಅಲ್ಲಿ ಹಾಕ್ತಾರೆ, ಒಳಗೆ ಕಳಿಸ್ತಾರೆ. ಅದ್ ಬಿಟ್ರೆ ಮತ್ತೆ ಅದೇ ರಿಪೀಟ್ ಆಗ್ತಾನೆ ಇರುತ್ತೆ. ಇಷ್ಟು ಸುಲಭ ಅದು ಕಾನೂನು ದೀಚೆ ಬರುವಂತದ್ದು ಅಲ್ಲ. ಆಕ್ಟ್ ತುಂಬಾ ಸ್ಪೆಷಲ್ ಆಗಿದೆ NDPS. ಬಟ್ ಆದ್ರೆ ಇವ್ರು ಹಿಡಿಬೇಕಾದ್ರೆ ಇವರಲ್ಲೇ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಇವ್ರ ಇನ್ವೆಸ್ಟಿಗೇಷನ್ ಮತ್ತೊಂದು ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಸಮನ್ವಯ. ಹೌದು. ಹಿಡಿದಾಗ ವಿಡಿಯೋ ಮಾಡ್ಕೋಬೇಕು ಅಂತ ನಮ್ ಹೊಸ ಆಕ್ಟ್ ಹೇಳುತ್ತೆ, ಇವ್ರು ವಿಡಿಯೋ ಮಾಡಿರಲ್ಲ, ಸುಮ್ನೆ ಅಲ್ಲಿಂದಾನೆ ಎತ್ಕೊಂಡ್ಬಿಡ್ತಾರೆ. ಒಂದಿಷ್ಟು ಕೋರ್ಟ್ ಒಂದಿಷ್ಟು ಸಲ್ಸಿದ್ರೆ ಇನ್ನರ್ಧ ಸಲ್ಸಿರಲ್ಲ. ಇದೆಲ್ಲ ಆಕ್ಚುಲಿ ರಿಯಲ್ ಇನ್ಸಿಡೆಂಟ್ಸ್. ಅಂದ್ರೆ ಕಪಿಲ್ ಸಿಬಾಲ್ ಅಡ್ವೊಕೇಟ್ ಒಬ್ರು ಹೇಳ್ತಾರೆ, ಚೈನಾ ಇಸ್ ರನ್ ಬೈ ಇಂಜಿನಿಯರ್ಸ್, ಯುನೈಟೆಡ್ ಸ್ಟೇಟ್ ಇಸ್ ರನ್ ಬೈ ಲಾಯರ್ಸ್, ಬಟ್ ಇಂಡಿಯಾ ಇಸ್ ರನ್ ಬೈ ಪೊಲಿಟಿಷಿಯನ್ಸ್ ಹೂ ಡೋಂಟ್ ಹ್ಯಾವ್ ಡೊಮೈನ್ ಆಫ್ ವಾಟ್ ದೇ ಆರ್ ಡೂಯಿಂಗ್ ಅಂತ. ಅಂದ್ರೆ ಚೈನಾ ಇಂಜಿನಿಯರ್ಸ್ ಇಂದ ನಡೆಯುತ್ತೆ, ಯುನೈಟೆಡ್ ಸ್ಟೇಟ್ಸ್ ವಕೀಲರಿಂದ ನಡೆಯುತ್ತೆ, ಆದ್ರೆ ಇಂಡಿಯಾ ಪೊಲಿಟಿಷಿಯನ್ಸ್ ಇಂದ ನಡೆಯುತ್ತೆ. ಒಬ್ರು ಎಜುಕೇಟೆಡ್ ಒಬ್ರು ಎಜುಕೇಟೆಡ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅಂತ.